ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 6ನೇ ತರಗತಿಯ ತಿಳಿ ಕನ್ನಡ ಭಾಗ 2 ಎದೆಗುಂದದ ಧೀರರು. ಇಂದಿನ ತರಗತಿಯಲ್ಲಿ ನಾವು ಜೂಲಿಯೋ ಇಗ್ಲೇಷಿಯಸ್ ಅವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಅವರ ಒಂದು ಮುಂದಿನ ಭಾಗದಲ್ಲಿ ಮಾಲತಿ ಒಳ್ಳವರ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಕಲಿಯೋಣ. ಎಲ್ಲ ಬಾಗಿಲುಗಳು ಮುಚ್ಚಿದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿದು ಬರುತ್ತದೆ ಅಂತ ಹೇಳಿದ್ದಾರೆ. ಏನಂದರೆ, ನಮಗೆ ಎಲ್ಲ ಬಾಗಿಲು ಮುಚ್ಚಿದರೂ ಯಾವುದೋ ಒಂದು ಬಾಗಿಲು ನಮಗೆ ಒಳ್ಳೆಯದಾಗೋದಕ್ಕೆ ಯಾವುದೋ ಒಂದು ಬಾಗಿಲು ತೆರೆದಿರುತ್ತದೆ ಅನ್ನೋದಕ್ಕೆ ಇದೊಂದು ಮಾಲತಿ ಹೊಳ್ಳವರ ಒಂದು ಉದಾಹರಣೆ. ಇದು ಮಾಲತಿ ಹೊಳ್ಳವರ ಬದುಕಿನ ಸತ್ಯ. ಪೋಲಿಯೋ ಎಂಬ ಭಯಂಕರ ವ್ಯಾಧಿಗೆ ತುತ್ತಾಗಿ ಕಾಲುಗಳು ಶಕ್ತಿಹೀನವಾದರೂ ಕ್ರೀಡಾ ಲೋಕದಲ್ಲಿ ವಿಶ್ವವೇ ಬೆರಗಾಗುವಂಥ ಸಾಧನೆಯನ್ನು ಮಾಡಿದರು. ಅಂತ ಅಂದರೆ, ಅವರಿಗೆ ಪೋಲಿಯೋ ಅಟ್ಯಾಕ್ ಆದರೂ ಅವರು ಒಂದು ಶಕ್ತಿಹೀನರಾದರೂ ಕ್ರೀಡಾ ಲೋಕದಲ್ಲಿ ವಿಶ್ವವೇ ಬೆರಗಾಗುವಂಥ ಒಂದು ಸಾಧನೆ ಮಾಡಿದರು. ಮಾಲತಿ ಹೊಳ್ಳವರು ವಿಧಿ ನೀಡಿದ ಅಂಗವಿಕಲತೆ ಈ ಸಾಧಕಿಯ ಪಾಲಿಗೆ ವರವಾಯಿತು. ಮಾಲತಿ ಹೊಳ್ಳರ ತಂದೆ ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ ಹೋಟೆಲ್ ವೃತ್ತಿಗಾಗಿ ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಿಂದ ಬೆಂಗಳೂರಿಗೆ ಬಂದವರು. ಇವರ 4ನೇ ಮಗುವಾಗಿ ಜನಿಸಿದಂಥ ಜುಲೈ 6, 1958ರಲ್ಲಿ ಅವರು ಮಾಲತಿಯವರು ಜನಿಸಿದರು. ದುರದೃಷ್ಟವಶಾತ್ 1 ವರ್ಷದ ಮಗು ಮಾಲತಿಗೆ ಪೋಲಿಯೋ ಆಗಿದ್ದರಿಂದ ಅವರಿಗೆ 1 ವರ್ಷವಿದ್ದಾಗ ಏನಾಗುತ್ತೆ, ಪೋಲಿಯೋ ಅಟ್ಯಾಕ್ ಆಗುತ್ತೆ. ಆ ಮಗುವನ್ನು ಚೆನ್ನೈನಲ್ಲಿರುವಂಥ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಎಂಬಂಥ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಸೇರಿಸಿದರು. ಅವರು ಪುನರ್ವಸತಿ ಒಂದು ಕೇಂದ್ರಕ್ಕೆ ಮಾಲತಿಯವರನ್ನು ಸೇರಿಸ್ತಾರೆ. ಆಕೆಯ ಬಾಲ್ಯದ ಬಹುಭಾಗ ಅಲ್ಲಿಯೇ ಕಳೆದರು. ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಸ್ವರೂಪವಾಗಿತ್ತು. ಇದನ್ನು ತಪ್ಪಿಸಲು ಪ್ರತಿ 6 ತಿಂಗಳಿಗೊಮ್ಮೆ ಮಾಲತಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಿತ್ತು. ಅಂದರೆ ಪ್ರತಿ 6 ತಿಂಗಳಿಗೋಸ್ಕರ ಅವರು ಚಿಕಿತ್ಸೆಯನ್ನು ಪಡೆಯಲೇಬೇಕಾಗಿತ್ತು. ಇಂತಹ ಒಂದು 32 ಶಸ್ತ್ರಚಿಕಿತ್ಸೆಗಳನ್ನು ಅವರು ಎದುರಿಸಿದರು. ಅವರು 32 ಶಸ್ತ್ರಚಿಕಿತ್ಸೆಗಳನ್ನು ಎದುರಿಸ್ತಾರೆ. ನಾವು ಏನಾದರೂ ನಮಗೇನಾದರೂ ನೋವಾದರೆ ಏನಾಗುತ್ತೆ, ಅವರಿಗೆ ಅದರಿಂದ ಸಹಿಸ್ಕೊಳಕ್ಕಾಗಲ್ಲ. ಅವರಿಗೆ 1 ಅಲ್ಲ 2 ಅಲ್ಲ 32 ಶಸ್ತ್ರಚಿಕಿತ್ಸೆಗಳನ್ನು ಎದುರಿಸಿ ಅದನ್ನು ಜಯಿಸ್ತಾರೆ ಅವರು. ಆದಾಗ್ಯೂ ಪ್ರತಿ ಪರೀಕ್ಷೆಯಲ್ಲಿ ಮಾಲತಿ ತರಗತಿಯ ಪ್ರಥಮ ಒಳಗಿರುತ್ತಿದ್ದಳು. ಅಂದರೆ ಅವರು ಏನಾಗ್ತಾರೆ, ಪ್ರತಿ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಮಾಲತಿ ಒಳ್ಳೆಯವರಾಗಿರ್ತಿದ್ದರು. 1975ರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಅವರು 1975ರಲ್ಲಿ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದ ತಕ್ಷಣ ಅವರೇನು ಮಾಡ್ತಾರೆ, ಮಹಾರಾಣಿ ಕಾಲೇಜಿನಲ್ಲಿ ಅವರು ಮತ್ತೆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತಾರೆ. ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು. ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಚಿನ್ನದ ಪದಕ, 2 ಬೆಳ್ಳಿಯ ಪದಕಗಳನ್ನು ಗಳಿಸಿದ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು. ಯಶಸ್ಸು ಕ್ರೀಡೆಗಳ ಅವರ ಒಲವು ಬೆಳೆಯಲು ಕಾರಣವಾಯಿತು. ಒಮ್ಮೆ ಅಹಮದಾಬಾದಿನಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ಗಾಲಿಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಿಗಳೇ ಇರಲಿಲ್ಲ. ಈ ಒಂದು ಗಾಲಿಕುರ್ಚಿ ಅಂದರೆ ವೀಲ್ ಚೇರ್ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಿಗಳೇ ಇರಲಿಲ್ಲ. ಆಗ ಮಾಲತಿ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧೆಯಾಗಬೇಕಾಗಿತ್ತು. ಅವ್ರಿಗೆ ಏನು ಮಾಡ್ತಾರೆ, ಹೆಣ್ಮಕ್ಳೇ ಇರಲ್ಲ, ಅವರ ಪುರುಷರ ಒಂದು ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಗಿತ್ತು. ಅವರೆಲ್ಲ ಆಗಲೇ ಹೆಸರು ಮಾಡಿದ್ದವರು. ಅದ್ಭುತ, ಮಾಲತಿಯೇ ಗೆದ್ದರು. ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಯಿತು. ಅವರೇನು ಮಾಡ್ತಾರೆ, ಅಷ್ಟು ಪುರುಷರ ನಡುವೆ ಮಾಲತಿ ಒಳ್ಳವರು ಒಂದು ಗಾಲಿ ಕುರ್ಚಿಯ ಓಟದಲ್ಲಿ ಪ್ರಥಮ ಒಂದು ಸ್ಥಾನವನ್ನು ಗಳಿಸಿ ಅವರು ಎಲ್ಲರ ಅಭಿನಂದನೆಗಳಿಗೆ ಪಾತ್ರರಾದರು. ಕೊರಿಯಾ, ಡೆನ್ಮಾರ್ಕ್, ಬೀಜಿಂಗ್ ಮತ್ತು ಬ್ಯಾಂಕಾಕ್, ಬೆಲ್ಜಿಯಂ, ಬರ್ಮಿಂಗ್ ಹ್ಯಾಮ್ ಮತ್ತು ಮಾಂಚೆಸ್ಟರುಗಳಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಏಷ್ಯಾಡ್ ಕ್ರೀಡಾಕೂಟಗಳಲ್ಲಿ ಗಾಲಿಕುರ್ಚಿ ಓಟ, ಗುಂಡು ಎಸೆತ, ತಟ್ಟೆ ಎಸೆತ, ಈಟಿ ಎಸೆತ ಸ್ಪರ್ಧೆಗಳಲ್ಲಿ ಮಾಲತಿ ಹೊಳ್ಳ ಭಾಗವಹಿಸಿದರು. ಯಾವ್ಯಾವ ಓಟಗಳಂತಂದರೆ ಗಾಲಿಕುರ್ಚಿ ಓಟ ಆಗಿರ್ಬೋದು, ಗುಂಡು ಎಸೆತ ಆಗಿರ್ಬೋದು, ತಟ್ಟೆ ಎಸೆತ ಆಗಿರ್ಬೋದು, ಈಟಿ ಎಸೆತ, ಹೀಗೆ ಅನೇಕ ಒಂದು ಸ್ಪರ್ಧೆಗಳಲ್ಲಿ ಮಾಲತಿ ಹೊಳ್ಳವರು ಭಾಗವಹಿಸಿದರು. ವಿಜಯಿಯಾದಾಗ ಇಡೀ ವಿಶ್ವವೇ ಅವರತ್ತ ತಿರುಗಿತು. ಅವರು ಒಂದು ಸ್ಪರ್ಧೆಯಲ್ಲಿ ವಿಜಯ ಬೇರಿ ಬಾರಿಸಿದಾಗ ಏನಾಗುತ್ತೆ, ವಿಶ್ವವೇ ಅವರತ್ತ ತಿರುಗಿ ನೋಡಿತ್ತು. ಬರ್ಮಿಂಗ್ ಹ್ಯಾಂಗೋ ಹೋದಾಗ
ಹೋಗುವಾಗ ಬಸ್ಸಿನಿಂದ ಬಿದ್ದು ಮೂಳೆ ಮುರಿದರೂ ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ. ಅವರು ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಏನಾಗುತ್ತಾರೆ, ಅವರ ಒಂದು ಮೂಳೆ ಮುರಿದರೂ ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ. ಇದು ಅವರಿಗೆ 17ನೇ ಮೂಳೆ ಮುರಿತ. ಅವ್ರಿಗೆ ಇದು ಎಷ್ಟನೇ ಮೂಳೆ ಮುರಿತ ಆಗಿತ್ತು? 17ನೇ ಮೂಳೆ ಮುರಿತ ಆಗಿತ್ತು ಮಕ್ಕಳೇ. ಕ್ರೀಡಾ ಜಗತ್ತಿನಲ್ಲಿ ಮಾಲತಿ ಒಳ್ಳೆರ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ, ಅವರ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಏನು ಮಾಡಿತ್ತು, ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿತು. ಎಷ್ಟರಲ್ಲಿ? 1995ರಲ್ಲಿ. ಪದ್ಮಶ್ರೀ ಪ್ರಶಸ್ತಿಯನ್ನು 2001ರಲ್ಲಿ ನೀಡಿತು, ಗೌರವಿಸಿತು. ಕೆ ಬಿರ್ಲಾ ಪ್ರಶಸ್ತಿ, ಅಮೇರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ನ ವರ್ಷದ ಮಹಿಳಾ ಪ್ರಶಸ್ತಿಯನ್ನು ನೀಡಿತು. ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ಬಯೋಗ್ರಾಫಿಕಲ್ ಕೇಂದ್ರದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿಯನ್ನು ಸಹ ನೀಡಲಾಯಿತು. ಕರ್ನಾಟಕದ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಮುಂತಾದಂಥ 30ಕ್ಕೂ ಮೀರಿ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಮಾಲತಿ ಒಳ್ಳ ಭಾಜನರಾಗಿದ್ದಾರೆ. ಅವರು ಸುಮಾರು 30ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಮಾಲತಿ ಒಳ್ಳವರಿಗೆ ಲಭಿಸಿದವು. ಅಭಿನಯ ಜಗತ್ತಿಗೂ ಮಾಲತಿ ಒಳ್ಳ ಹೊರತಾಗಲಿಲ್ಲ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಲ್ಲು ಚಲನಚಿತ್ರದಲ್ಲಿ ಅಭಿನಯಿಸುವಂಥ ಮೂಲಕ ಮೆಚ್ಚುಗೆ ಪಾತ್ರರಾಗಿದ್ದರು. ಅವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಕಾಮನಬಿಲ್ಲು ಒಂದು ಚಲನಚಿತ್ರದಲ್ಲಿ ಅಭಿನಯಿಸುವುದರ ಮೂಲಕ ಏನಾದರೂ ಅವರ ಎಲ್ಲರ ಒಂದು ಮೆಚ್ಚುಗೆಗೆ ಅವರು ಪಾತ್ರರಾದರು. ಮಾಲತಿ ಒಳ್ಳ ಸಿಂಡಿಕೇಟ್ ಬ್ಯಾಂಕಿಗೆ ಉದ್ಯೋಗಿ. ಅವರು ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದರು. ವಿಧಿ ಬದುಕಿನಲ್ಲಿ ಕೊಟ್ಟ ನೋವನ್ನು ನುಂಗಿ ವಿಶ್ವವೇ ಬೆರಗಾಗುವಂತೆ ಬೆಳೆಯುವುದರಲ್ಲಿ ಅವರ ಪರಿಶ್ರಮವಿದೆ. ಅವರ ಸಾಧನೆಯನ್ನು ಕುರಿತು ಬರೆಯಲಾದಂಥ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿದೆ. ಅವರ ಒಂದು ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿತು. ತಮ್ಮಂತೆಯೇ ವಿಕಲಚೇತನರಾದಂಥ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವಂಥ ಸಲುವಾಗಿ ಮಾತೃ ಫೌಂಡೇಶನ್ ಎಂಬಂಥ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅವರು ಏನು ಮಾಡಿದರು, ಇದೇ ಥರ ಒಂದು ನನ್ನಂತೆ ಒಂದು ವಿಕಲಚೇತನ ಮಕ್ಕಳಿಗೋಸ್ಕರನೇ ಮಾತೃ ಫೌಂಡೇಶನ್ ಎಂಬಂಥ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಅವರು ಮಾತೃ ಫೌಂಡೇಶನ್ ಮಕ್ಕಳೇ ಅಂಡರ್ಲೈನ್ ಮಾಡ್ಕೊಳ್ರಿ. ಸದಾ ಚಟುವಟಿಕೆ ಅವರ ಯಶಸ್ಸಿನ ಗುಟ್ಟು ಆಗಿತ್ತು. ಯಾವಾಗಲೂ ಲವಲವಿಕೆ ಇರೋದು, ಖುಷಿಯಿಂದ ಇರೋದೇನಾಗಿತ್ತು, ಅವರ ಒಂದು ಯಶಸ್ಸಿನ ಒಂದು ಸಾಧನೆಗೆ ಕಾರಣವಾಯಿತು. ಕೀಳರಿಮೆಗಿಂತ ಮಿಗಿಲಾದಂಥ ಅಂಗವೈಕಲ್ಯವಿಲ್ಲ. ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು. ನಮಗೇನೇ ಕಷ್ಟ ಬಂದರೂ ನಾವು ನಗುತ್ತಲೇ ಜೀವನವನ್ನು ನಡೆಸಿಕೊಂಡು ಮುಂದೆ ನುಗ್ಗಬೇಕು ಎನ್ನುವುದು ಅವರ ಒಂದು ಸಿದ್ಧಾಂತವಾಗಿತ್ತು. ಮಾಲತಿ ಒಳ್ಳೆರ ಜೀವನ ವಿಶೇಷ ಚೇತನರಿಗೆ ವಿಭಿನ್ನ ಸಾಮರ್ಥ್ಯವುಳ್ಳವರು ಮಾತ್ರವಲ್ಲ, ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕರಾಗಿದ್ದರು. ಅವರು ಬರೀ ವಿಕಲಚೇತನರಿಗಲ್ಲದೆ ಒಂದು ಎಲ್ಲ ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕರಾದರು, ಛಲಗಾತಿಯಾದರು. ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅಂತಂದರೆ ಮಾಲತಿ ಒಳ್ಳವರವರು ಛಲಗಾತಿಯಾದರು. ಅವರು ಯಾವುದೇ ಒಂದು ತೊಂದರೆ ಬಂದರೂ ಏನೇ ಬಂದರೂ ಅವರು ಎದೆಗುಂದದೆ ಅವರ ಸಾಧನೆಯ ಹಾದಿಗೆ ನಡೆಯುತ್ತಾ ಅವರು ಒಂದು ಸ್ಫೂರ್ತಿದಾಯಕ ಛಲಗಾತಿ, ಒಂದು ಕ್ರೀಡಾ ಪ್ರಪಂಚದಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅವರು ಕ್ರೀಡಾ ಪ್ರಪಂಚದಲ್ಲೇ ಒಂದು ದಾಖಲೆಗಳನ್ನು ಒಂದಾದ್ಮೇಲೊಂದು ಏನು ಮಾಡಿದರು, ಅವರು ನಿರ್ಮಿಸ್ತಾ ಹೋದರು. ಅವ್ರ ಹೆಸರನ್ನು ಗುರುತಿಸ್ತಾ ಹೋದರು. ಭಾರತದ ಕೀರ್ತಿಯನ್ನು ಹೆಚ್ಚಿಸಿ ಅವರ ಹೆಸರನ್ನು, ಮಾಲತಿ ಒಳ್ಳೆ ಅವರ ಹೆಸರನ್ನು ನಾವು ಎಲ್ಲ ಕಡೆಯನ್ನು ಕೀರ್ತಿ ಪತಾಕೆಯನ್ನು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಈ ರೀತಿ ನಾವು ಈ ಪಾಠದಲ್ಲಿ ನಾವು ನೋಡಬಹುದಾಗಿದೆ. ಏನೇ ಬಂದರೂ, ಯಾವುದೇ ಸಮಸ್ಯೆ ಬಂದರೂ ನಾವು ಹಿಂದೆ ನಡಿಬಾರದು ಎಂಬುದೇ ಈ ಒಂದು ಪಾಠದ ಸಾರಾಂಶವಾಗುವುದನ್ನು ನೋಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.